ನೀನು ಚತ್ತ ಮೇಲೆ ಕಿಚುರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ. ಯಾವ ತುಪ್ಪ ಯೂಸ್ ಮಾಡಿದೆ? ದಿನ ದಿನ ಆರೋಗ್ಯ ತರೋ RKG. ಸೂಪರ್. RKG ತುಪ್ಪ. ವೀಕ್ಷಕರಿಗೆ ಇವಾಗ ನಾನು ನಿಮ್ಮನ್ನ ಸಂಗೊಳ್ಳಿ ರಾಯಣ್ಣ ಸಮಾಧಿ ನಂದಗಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಇದು ವಿಶ್ವ ವಿಖ್ಯಾತ ಪ್ರಸಿದ್ಧವಾದ ಸ್ಥಳ. ನಮ್ಮ ಸಂಗೊಳ್ಳಿ ರಾಯಣ್ಣ ನಮ್ಮ ದೇಶಕ್ಕಾಗಿ ಈ ಒಂದು ಜಾಗದಲ್ಲಿ ಅವರ ಸಮಾಧಿನ ಮಾಡಿ, ಅದು ಅವರ ಬಾಡಿನ ಇಟ್ಟು ಆಲದ ಮರವನ್ನು ಇಟ್ಟು ಅದು ಹಿಮ್ಮರವಾಗಿ ಬೆಳೆದಿದೆ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ನಾವೆಲ್ಲರೂ ಹೋಗಿ ಸಮಾಧಿನ ನೋಡೋಣ. ಮತ್ತೆ ನಿಮ್ಗೇನು ಬೇಡ್ಕೋಬೇಕು ಅನ್ಸುತ್ತೆ ಅದನ್ನು ಕೂಡ ಬೇಡ್ಕೊಂಡ್ರೆ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಇದೆ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇದು ರಾಯಣ್ಣನವರ ಪುಣ್ಯಭೂಮಿ ನಂದಗಡ. ಇದೇ ಆಲದ ಮರದ ಕೆಳಗಡೆ ರಾಯಣ್ಣನವರ ತಳೆಬರವನ್ನ ಇಟ್ಟು ರಾಯಣ್ಣನವರ ಮೂರ್ತಿ. ಇದು ಪ್ರತಿಷ್ಠಾಪನೆಯಾಗಿ ತುಂಬಾ ವರ್ಷ ಆಯ್ತು. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಗೊಳ್ಳೋಣ. ಈ ಆಲದ ಮರದ ಕೆಳಗಡೆ ರಾಯಣ್ಣನವರ ದೇಹವನ್ನ ಇಟ್ಟು ಇದು ಕೆಳಗಡೆ ಅವರನ್ನ ಇದು ಮಾಡಿದ್ದಾರೆ. ಆ ಆಲದ ಮರ ನೋಡಿ ಎಷ್ಟು ಹೆಮ್ಮರವಾಗಿ ಬೆಳೆದಿದೆ. ಅದ್ರ ಜೊತೆಗೆ ನೀವು ಯಾವುದೇ ರೀತಿ ಅರಕೆನ ಹೊತ್ಕೋಬಹುದು. ಇಲ್ಲಿ ನೋಡಿ ಸುತ್ತ ಎಷ್ಟು ತೆಂಗಿನಕಾಯಿಗಳು ಕಟ್ಟಿದ್ದಾರೆ ಅಂದ್ರೆ ಆ ತೆಂಗಿನಕಾಯಿ ನೋಡಿ ಲೆಕ್ಕನೇ ಇಲ್ಲ. ಅಂದ್ರೆ ನಿಮ್ಮಲ್ಲಿ ಏನೋ ನಂಬಿಕೆ ಇದೆ, ಆ ನಂಬಿಕೆಯನ್ನ ನೀವು ಕಾಪಾಡ್ಬೇಕು ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಾಯಿನ ಕಟ್ಟಿದ್ದಾರೆ ಇಲ್ಲಿ. ಆಯ್ತಾ ನೋಡಿ, ನಿಮ್ಗೇನಾದ್ರು ಕೆಲಸ ಆಗ್ಬೇಕು, ನಿಮ್ದೇನೇ ಒಂದು ಇದಾಗ್ಬೇಕಂದ್ರು ಈ ಒಂದು ಕಾಯಿನ ಕಟ್ಟಿದ್ರೆ ಅಥವಾ ತೊಟ್ಟಿಲನ್ನ ಕಟ್ಟಿದ್ರೆ ನಿಮ್ಗೇನೋ ಒಂದು ಗಂಡು ಮಗು ಆಗ್ಬೇಕು ಅಥವಾ ನಿಮ್ ರಾಯಣ್ಣನಂತ ಒಂದು ಗಂಡು ಮಗು ಆಗ್ಬೇಕು ಅಂತ ನಿಮ್ಗೇನೋ ಆಸೆ ಇರುತ್ತೆ. ನಮ್ಗೆ ಈ ತರನೇ ಜೀವನ ಬದುಕಬೇಕು ಅನ್ನೋದು ಏನೋ ಇರುತ್ತೆ. ಆ ಅರಕೆನ ಕಟ್ಕೊಂಡಾಗ ಈ ತರ ಒಂದು ಅರಕೆನ ಇಲ್ಲಿ ಕಟ್ಟಿದ್ರೆ ಅದು ನಿಮ್ಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇಲ್ಲೆಲ್ಲ ನೋಡಿ ಎಲ್ಲ ಸುತ್ತಲೂ ಕೂಡ ಇದನ್ನ ಕಟ್ಟಿದ್ದಾರೆ.
ಅದೇ ಕೊಡ್ತೀನಿ. ಸರಿ, ಕೊನೆಗೂ ನಾವು ರಾಯಣ್ಣ ಸಮಾಧಿಗೆ ಬಂದಿದ್ದೀವಿ. ನಮ್ಗೆ ತುಂಬಾ ಖುಷಿ ಇದೆ. ಇದು ನಮ್ಮ ಗಂಡುಗಲಿ ಅದರ ಜೊತೆಗೆ ಸ್ವಾತಂತ್ರ್ಯ ತಂದುಕೊಟ್ಟಂತ ನಮ್ಮ ರಾಯಣ್ಣರ ಈ ಸಮಾಧಿ ಬಗ್ಗೆ ನಿಮ್ಮ ಒಂದು ಅನುಭವದ ಮಾತು. ಇದು ಸಂಗೊಳ್ಳಿ ರಾಯಣ್ಣನ ಸಮಾಧಿ ಅನ್ನೋದಕ್ಕಿಂತ ಇದೊಂದು ಪುಣ್ಯಭೂಮಿ. ಪುಣ್ಯಭೂಮಿ. ಸಂಗೊಳ್ಳಿ ರಾಯಣ್ಣವರು ಒಂದು ಇಲ್ಲಿ ಸಮಾಧಿ ಮಾಡಿದಕ್ಕಂತ ಒಂದು ಪುಣ್ಯಭೂಮಿ ಇದು. ಇಂತ ಒಂದು ಪುಣ್ಯಭೂಮಿಯಲ್ಲಿ ನಾವು ಬಂದು ಅವರ ದರ್ಶನ ಮಾಡ್ತಕ್ಕಂಥದ್ದು ಒಂದು ನಮ್ಮೆಲ್ಲರ ಒಂದು ಸೌಭಾಗ್ಯ ಮತ್ತು ಪುಣ್ಯದ ಫಲ ಅಂತ ಹೇಳ್ಬೋದು. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣವರನ್ನ 26 ಜನವರಿ 1831 ಬ್ರಿಟಿಷ್ ಸರ್ಕಾರದವರು ಈಗಿನ ಕಸ್ಬಾನಂದಗಡ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆಲದ ಮರಕ್ಕೆ ರಾಯಣ್ಣ ಸಹಿತ 7 ಜನರಿಗೆ ಬಲಿದಾನ ಮಾಡ್ತಾರೆ. ಆ ಹುತಾತ್ಮವಾದಂತಹ ಸ್ಥಳದಿಂದ ಅವರನ್ನ ಇಲ್ಲಿ ಅವರ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಬಿಚ್ಚಗತ್ತಿ ಚನ್ನಬಸಪ್ಪ ಇಲ್ಲಿ ಬಂದು ಅವರ ಸಮಾಧಿಯನ್ನು ಮಾಡಿ ಅವರ ಸಮಾಧಿಯ ಮೇಲೆ ಆಲದ ಸಸಿಯನ್ನು ನೆಡುವ ಮೂಲಕ ಅವ್ರನ್ನ ಜೀವಂತವಾಗಿ ಇಟ್ಕೋಬೇಕು. ಆ ಆಲದ ಸಸಿ ಯಾವ ರೀತಿ ಬೆಳಿತಿತ್ತಲ್ಲ ಅಷ್ಟು ಆ ರೀತಿ ರಾಯಣ್ಣ ಜೀವಂತವಾಗಿ ಅದಾನು ಇಲ್ಲಿ ಅನ್ನುವಂತದ್ದೊಂದು ರಾಯಣ್ಣನ ಎಲ್ಲರೂ ಇಲ್ಲಿ ಚನ್ನಬಸಪ್ಪನವರು ರಾಯಣ್ಣನ ಆಲದ ಸಸಿಯ ಮೂಲಕ ಬಿತ್ತಿದ್ದಾರೆ. ಇಲ್ಲಿ ಕೂತಿದ್ದು ಕೊಳಿತೈತ್ರಿ, ಬಿತ್ತಿದ್ದು ಬೆಳಿತೈತಿ. ಆ ರೀತಿ ಚನ್ನಬಸವನವರು ಇಲ್ಲಿ ಸಂಗೊಳ್ಳಿ ರಾಯಣ್ಣವರನ್ನ ಆಲದ ಸಸಿಯ ಮೂಲಕ ಬಿತ್ತನೆ ಮಾಡಿದ್ದಾರೆ. ಅದು ಇವತ್ತು ಹೆಮ್ಮರವಾಗಿ ನಮ್ಮ ರಾಷ್ಟ್ರೀಯ ಮರ ಆಗೈತ್ರಿ. ಆಲದ ಮರ ನಮ್ಮ ರಾಷ್ಟ್ರೀಯ ಮರ ಅಂದ್ರೆ ಅವರ ಒಂದು ಬಲಿದಾನ ಸಾರ್ಥಕತೆಯ ಸಂಕೇತ ಅದು. ಇಲ್ಲಿ ಈ ಒಂದು ಬಲಿದಾನದ ಸ್ಥಳಕ್ಕೆ ಬ್ರಿಟಿಷ್ ಅಧಿಕಾರಿಯಾದಂತ ಎಸ್ ಸ್ಟೋಕ್ ಅಂತಕ್ಕಂತ ಬ್ರಿಟಿಷ್ ಅಧಿಕಾರಿ ವಿಸಿಟ್ ಮಾಡ್ತಾರೆ 1870 ಒಳಗಡೆ.